ಇನ್ನು ಬೆಂಗಳೂರನ್ನ ಕಾಡ್ತಾ ಇದ್ದಂತ ಖತರ್ನಾಕ್ ಕಳ್ಳರ ಗ್ಯಾಂಗ್ ಅರೆಸ್ಟ್ ಆಗಿದೆ. ಭಯಾನಕವಾಗಿದೆ ಈ ಗ್ಯಾಂಗ್ನ ದರೋಡೆಯ ಐಡಿಯಾ ಕೂಡ. ಬೆಂಗಳೂರನ್ನ ಕಾಡ್ತಾ ಇದ್ದಂತ ಖತರ್ನಾಕ್ ಕಳ್ಳರ ಗ್ಯಾಂಗ್ ಅರೆಸ್ಟ್ ಆಗಿದೆ. ಭಯಾನಕವಾಗಿದೆ ಈ ಗ್ಯಾಂಗ್ನ ದರೋಡೆ ಐಡಿಯಾ ಕೂಡ. ತಮಿಳುನಾಡಿನಿಂದ ಕಾರ್ನಲ್ಲಿ ಬಂದು ದೋಚಿತ್ತೆ ಈ ಟೀಮ್. ಬೆಂಗಳೂರು ಹೊರವಲಯದ ನಿದ್ದೆಗೆಡಿಸಿದ್ದಂತ ಕಳ್ಳರಿವರು. ಬೆಂಗಳೂರನ್ನ ಕಾಡ್ತಾ ಇದ್ದಂತ ಖತರ್ನಾಕ್ ಗ್ಯಾಂಗ್ ಇದು. ಇವರ ಐಡಿಯಾ ಕೂಡ ಒಂದು ರೀತಿಯಾಗಿ ವಿಚಿತ್ರವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಹಿಂದೆ ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತು, ಕಾಕಿ ಅಂತ ಹೇಳಿ. ಆ ಸಿನಿಮಾವನ್ನು ನೆನಪಿಸುತ್ತೆ ಇವರ ಐಡಿಯಾ ಕೂಡ ಅಂತ ಹೇಳಿ. ಈ ಹಿಂದೆ ಒಂದಿಷ್ಟು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಗ್ಯಾಂಗ್ ಬರುವಂಥದ್ದು, ದರೋಡೆ ಮಾಡ್ಕೊಂಡು ಹೋಗುವಂಥದ್ದು. ಆ ದರೋಡೆಗೂ ಮೊದಲು ಏನೆಲ್ಲ ಪ್ಲ್ಯಾನನ್ನು ಮಾಡ್ಕೋತಾ ಇದ್ರು ಅಂತ ಹೇಳಿದ್ರೆ, ಬೈಕ್ಗಳಲ್ಲಿ ಬಂದು ಆ ಮನೆಗಳನ್ನು ವೀಕ್ಷಣೆ ಮಾಡುವಂಥದ್ದು, ಅದಾದ ಬಳಿಕ ಹೋಗಿ ಕಳ್ಳತನ ಮಾಡುವಂಥದ್ದು. ಅದೇ ರೀತಿಯಾಗಿ 20ಕ್ಕೂ ಹೆಚ್ಚು ಮನೆ ಟಾರ್ಗೆಟ್ ಮಾಡಿತ್ತಂತೆ ಈ ಟೀಮ್. ತನಿಖೆ ಆರಂಭಿಸಿದಂಥ ಪೊಲೀಸರ ಬಲೆಗೆ ಬಿದ್ದಂಥ ಕೃಷ್ಣಗಿರಿ ಗ್ಯಾಂಗ್. ಖತರ್ನಾಕ್ ಗ್ಯಾಂಗ್ ಕಳ್ಳತನ ಮಾಡ್ತಿದ್ದಂಥ ಸ್ಟೈಲ್ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರಂತೆ. ಮೊದಲು ತಮಿಳುನಾಡಿನಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದಂಥ ಗ್ಯಾಂಗ್ ಇದು. ಆದಾಯ ಹೆಚ್ಚಾಗ್ತಾ ಇದ್ದಂತೆ ಬೈಕನ್ನು ಬಿಟ್ಟು ಕಾರನ್ನು ಖರೀದಿಸಿ ಅದರಲ್ಲೇ ಕಳ್ಳತನ ಮಾಡ್ತಾ ಇದ್ರು ಅಂತ ಹೇಳಿ. ಆರಂಭದಲ್ಲಿ ಬೈಕು ಅಮೌಂಟ್ ಜಾಸ್ತಿ ಆಯಿತು, ಆದಾಯ ಕೂಡ ಹೆಚ್ಚಾಯ್ತಂತೆ, ಒಳ್ಳೆ ಬಿಸ್ನೆಸ್ ಅನಿಸುತ್ತೆ. ಅದಾದ ನಂತರ ಕಾರನ್ನು ಖರೀದಿ ಮಾಡುವಂಥದ್ದು, ಆ ಕಾರಲ್ಲೇ ದರೋಡೆ ಮಾಡುವಂಥದ್ದು, ಕಳ್ಳತನ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು. ಈಗ ಇವರನ್ನು ಅರೆಸ್ಟ್ ಮಾಡಿರುವಂಥದ್ದು ಅವಲಹಳ್ಳಿ ಪೊಲೀಸರು. KG ಗಟ್ಟಲೆ ಚಿನ್ನಾಭರಣ ತೆಗೆದುಕೊಂಡು ಹೋಗಲಿಕ್ಕೆ ಕಾರ್ನಲ್ಲಿ ಬರ್ತಾ ಇದ್ರು. KG ಗಟ್ಟಲೆ ಚಿನ್ನಾಭರಣ ಕಳ್ಳತನ ಮಾಡುವಂಥದ್ದು. ಕಳ್ಳತನಕ್ಕೆಂದೇ ಹೊಸ ಕಾರನ್ನು ಕೂಡ ಖರೀದಿ ಮಾಡಿದ್ರಂತೆ ಆರೋಪಿಗಳು. ಒಮ್ಮೆ ಬಂದರೆ ಒಂದು ಮನೆಯಲ್ಲ, ಇಡೀ ಏರಿಯಾದ 5-6 ಮನೆ ಟಾರ್ಗೆಟ್ ಮಾಡ್ತಾ ಇದ್ರು. ಮಿಸ್ ಆದ್ರೂ ಠಿಕಾಣಿ ಹಾಕಿ, ಸ್ಕೆಚ್ ಹಾಕಿ ಮನೆಯನ್ನೇ ದೋಚ್ತಾ ಇದ್ರು. ಅವಲಹಳ್ಳಿ ಪೊಲೀಸರ ಬಳಿಗೆ ಈಗ ಬಿದ್ದಿರುವಂಥದ್ದು ಕೃಷ್ಣಗಿರಿ ಗ್ಯಾಂಗ್. ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು. ಒಂದಿಷ್ಟು ಚಿನ್ನಾಭರಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಇವರ ಹಿನ್ನೆಲೆಯನ್ನು ಕೂಡ ಕೆದಕ್ತಾ ಇದ್ದಾರೆ. ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತ ಹೇಳಿ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ ಪೊಲೀಸರೀಗ. ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಹೌಸ್ ಬ್ರೇಕಿಂಗ್ ಆಗಿತ್ತು, ಅಂದರೆ ಮನೆಗಳು ಆಗಿದ್ದು. ಅದರಲ್ಲಿ ಆ್ಯಕ್ಚುಲಿ ಆಗಿರೋದು ಒಂದಿಷ್ಟು ಮನೆಗಳು, ಆದರೆ ಒಂದಿಷ್ಟು ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಇನ್ನಿತರ ಇದರಲ್ಲಿ ಮೋರ್ ದೆನ್ 20 ಹೌಸಸ್ ಎಲ್ಲ ಇದು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಬಂದಿತ್ತು. ಆ್ಯಕ್ಚುಲಿ ಆಗಿರೋದು ಒಂದು 4 ಮನೆಗಳು ಮೇನ್ ಅದು ಹೌಸ್ ಬ್ರೇಕಿಂಗ್ ಆಗಿತ್ತು. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಒಂದು ವಿಶೇಷ ತಂಡ, ಇದು ನಮ್ಮ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಮತ್ತು ಹೊಸಕೋಟೆ ಸಬ್ ಡಿವಿಷನ್ ಎಲ್ಲ ಅಧಿಕಾರಿಗಳನ್ನು ನಾವು ಒಂದು ವಿಶೇಷ ತಂಡವನ್ನು ಫಾರ್ಮ್ ಮಾಡಿಬಿಟ್ಟು, ಸೊ ಈ ಕೇಸ್ 4 ಕೇಸ್ ರಿಜಿಸ್ಟರ್ ಆಗಿತ್ತು ಟೋಟಲ್. ಆ ಕೇಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಮುಖ್ಯವಾಗಿ ಈ ಕೃಷ್ಣಗಿರಿ ಗ್ಯಾಂಗ್ನ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಇವರನ್ನು ಅರೆಸ್ಟ್ ಮಾಡಿದ್ರು? ಮಹೇಶ್, ಕಳೆದ ಕೆಲ ದಿನಗಳ ಹಿಂದೆ ಕೆಲವು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಕೇತ್ ಲೇಔಟ್ ಹಾಗೆ ಅಕ್ಕಪಕ್ಕದ ಕೆಲವೊಂದು 20 ಮನೆಗಳಿಗೂ ಅಧಿಕ ಮನೆಗಳಲ್ಲಿ ಕನ್ನ ಹಾಕುವಂತಹ ಪ್ರಯತ್ನವನ್ನ ಈ ಗ್ಯಾಂಗ್ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಹಲವು ಪ್ರಕರಣಗಳು ಕೂಡ ದಾಖಲಾಗಿತ್ತು. ಹಾಗೆ ಕಾರಿನಲ್ಲಿ ಇಳಿದು ಆರಾಮಾಗಿ ಬಂದು ಮನೆಯಲ್ಲಿ ಕಳ್ಳತನ ಮಾಡುವಂತಹ ದೃಶ್ಯಗಳ CCTV ದೃಶ್ಯಗಳು ಕೂಡ ಈಗಾಗಲೇ ಲಭ್ಯವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ರು. ಹಾಗೆ ಕಳೆದ 20 ದಿನಗಳಿಂದಲೂ ಕೂಡ ನಿರಂತರ ಹುಡುಕಾಟವನ್ನ ನಡೆಸ್ತಾ ಇದ್ರು. ಈ ಗ್ಯಾಂಗ್ ನ ಹಿನ್ನೆಲೆಯನ್ನ ಪೊಲೀಸರು ಬಂಧನವನ್ನ ಮಾಡಿದ ನಂತರ ತಿಳಿದು ಬಂದಿರೋದೇನಂತ ಹೇಳಿದ್ರೆ, ಕೃಷ್ಣಗಿರಿ ಮೂಲದ ಗ್ಯಾಂಗ್ ಆಗಿರುವಂತಹ ಇವರು ತಮಿಳುನಾಡಿನ ಭಾಗದಲ್ಲಿ ಈ ಕದ್ದ ಚಿನ್ನವನ್ನ ಸೇಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಏನು ಇಲ್ಲೂ ಕೂಡ ಕದ್ದಂತಹ ಚಿನ್ನಗಳನ್ನ ತೆಗೆದುಕೊಂಡು ಹೋಗಿ ಸೇಲಂನಲ್ಲಿ ಸೇಲ್ ಮಾಡುವಂತಹ ಸಮಯದಲ್ಲಿ ಪೊಲೀಸರ ಬಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂತಹ ಒಂದು ಘಟನೆ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಇಬ್ಬರು, ಚಂದ್ರು ಮತ್ತೆ ಚಂದ್ರಕಾಂತ್ ಎನ್ನುವಂತಹ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿರುವಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಯಾರ್ಯಾರ ಮನೆಯಲ್ಲಿ ಕಳ್ಳತನವನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ ಮನೆಗೆ ಬರುವಂತಹ ಇವರು ಒಂದು ಮನೆಯಲ್ಲಿ ಕದ್ದಂತಹ ಬಟ್ಟೆಗಳನ್ನೇ ಹಾಕಿಕೊಂಡು ಮತ್ತೊಂದು ಮನೆಯಲ್ಲಿ ಕಳ್ಳತನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ.